ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಮೋಡ್ಸ್ ಆಫ್ ಹೀಟ್ ಟ್ರಾನ್ಸ್ಫರ್ ಇನ್ ಬಾಯ್ಲರ್. ಅಂದರೆ ಒಂದು ಬಾಯ್ಲರಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗತಕ್ಕಂತಹ ಒಂದು ಯಾವುದ್ಯಾವುದೋ ಒಂದು ಮಾಧ್ಯಮ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ಈ ಒಂದು ವಿಡಿಯೋ ಮುಖಾಂತರ ಇಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ಏನಂತಂದರೆ ಮೊದಲನೇದಾಗಿ ಬರೋದು ಏನಂತಂದರೆ ಕಂಡಕ್ಷನ್ ಅಂತಂದರೆ ಏನು? ಈ ಒಂದು ಕಂಡಕ್ಷನಲ್ಲಿ ಮೇಲೆ ಏನಂತಂದರೆ ನಾವೊಂದು ಸಾಲಿಡ್, ಯಾವುದೇ ಒಂದು ಸಾಲಿಡ್ಡಲ್ಲಿ ನಾವು ಏನಪ್ಪ ಅಂತಂದರೆ ಹೀಟನ್ನು ನಾವು ಯಾವ ರೀತಿ ಒಂದು ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋದನ್ನು ಈ ಒಂದು ಕಂಡಕ್ಷನ್ ಮುಖಾಂತರ ನಾವಿಲ್ಲಿ ಹೇಳ್ತೀವಿ. ಈ ಒಂದು ಫಾರ್ ಎಕ್ಸಾಂಪಲ್ ಏನಂತಂದರೆ ಯಾವುದೋ ಒಂದು ಬಾಯ್ಲರ್ ಟ್ಯೂಬ್ ಒಂದು ಇದು ತೊಗೊಳ್ಳೋಣ, ಏನಂದರೆ ಒಂದು ಪೀಸ್ ತೊಗೊಳ್ಳೋಣ. ಆ ಒಂದು ಪೀಸನ್ನು ನಾನು ಇಲ್ಲಿ ತೋರಿಸಿರ್ತೀನಿ. ಇದೊಂದು ಬಾಯ್ಲರ್ ಟ್ಯೂಬ್ ಪೀಸ್ ಅಂತ ತಿಳ್ಕೊಳ್ಳಿ. ಸೊ ಇದನ್ನೇನಂದರೆ ಇನಿಷಿಯಲಿ ಒಂದು ಕೋಲ್ಡ್ ಇರುತ್ತೆ, ಅಂದರೆ ಯಾವುದೇ ರೀತಿಯಾದಂಥ ಟೆಂಪ್ರೇಚರಲ್ಲಿ ಇರೋದಿಲ್ಲ ಅದಕ್ಕೆ. ಸೊ ನಾವೇನು ಮಾಡ್ತೀವಿ, ಅದಕ್ಕೆ ಹೀಟ್ ಮಾಡ್ತಾ ಹೋದಾಗ ನೋಡಿ ಫೈರ್ ಅಂತ ತೋರಿಸಿದ್ದೀನಿ ನಾನು. ಈ ಒಂದು ಬಾಯ್ಲರ್ ಟ್ಯೂಬ್ಗೆ ನಾವು ಒಂದು ಡಿಸ್ಟೆನ್ಸ್ ಒಂದು ಪೀಸ್ ಇದೆ ಅಷ್ಟೇ. ಸೊ ಈ ಒಂದು ಪೀಸ್ಗೆ ಏನು ಮಾಡ್ತೀವಿ, ನಾವಿಲ್ಲಿ ಫೈರನ್ನು ನಾವಿಲ್ಲಿ ಏನು ಮಾಡ್ತೀವಿ, ಕೊಡ್ತಾ ಹೋಗ್ತೀವಿ. ಅಂದರೆ ಒಂದು ಹೀಟನ್ನು ನಾವಿಲ್ಲಿ ಕೊಡ್ತಾ ಹೋಗ್ತೀವಿ ಇದಕ್ಕೆ. ಸೊ ಇನಿಷಿಯಲಿ ಇದರ ಟೆಂಪ್ರೇಚರ್ ಏನಿರುತ್ತೆ, ಇರೋದು 0 ಇರುತ್ತೆ. ಸೊ ಅವಾಗ ನಾವು ಹೀಟ್ ಕೊಡ್ತಾ ಹೋದಾಗ ಏನಾಗ್ಬಿಡುತ್ತೆ ಅಂತಂದರೆ ಇದರದ ಒಂದು ಟೆಂಪ್ರೇಚರ್ ಏನಾಗುತ್ತೆ, ರೈಸ್ ಆಗ್ತಾ ಹೋಗುತ್ತೆ. ನೋಡಿ ಈ ಒಂದು ಎಂಡಲ್ಲಿ ನಾವು ಇದಕ್ಕೆ ಟೆಂಪ್ರೇಚರ್ ಕೊಡ್ತಾ ಹೋದಾಗ ಏನಾಗುತ್ತೆ, ಈ ಒಂದು ಬ್ಲೂ ಕಲರ್ ತೋರಿಸಿದ್ರೆ ಇದು ಇಲ್ಲಿವರೆಗೂ ಕೋಲ್ಡ್ ಆಗೇ ಇರುತ್ತೆ. ಸೊ ಏನಾಗುತ್ತೆ, ಯಾವ ರೀತಿ ನಮ್ಮ ಟೆಂಪ್ರೇಚರ್ ರೈಸ್ ಆಗ್ತಾ ಹೋದಾಗ ಇಲ್ಲಿ ಕೂಡ ಏನಾಗುತ್ತೆ, ಇಲ್ಲಿ ಟೆಂಪ್ರೇಚರ್ ಹಾಗೆ ರೈಸ್ ಆಗ್ತಾ ಹೋಗುತ್ತೆ. ಸೊ ರೈಸ್ ಆಗ್ತಾ ಹೋದಾಗ ಏನಾಗುತ್ತೆ, ಈ ಒಂದು ಮೆಟಲ್ ಬಾಡಿ ಏನಾಗುತ್ತೆ, ಒಂದು ರೆಡ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾನು ಇಲ್ಲಿ ಜಸ್ಟ್ ಒಂದು ಇಂಡಿಕೇಶನ್ ತೋರಿಸಿದ್ದೀನಿ ನಿಮಗೆ. ಅಂದರೆ ಈ ಕಂಡಕ್ಷನ್ ಅಂದರೆ ಏನಾಯಿತು ನಮಗೆ ಇಲ್ಲಿ ಅರ್ಥ ಅಂತಂದರೆ ಯಾವುದೇ ಒಂದು ಸಾಲಿಡಲ್ಲಿ ಯಾವುದಾದ್ರೂ ಇರಲಿ, ಅದೊಂದು ಏನಂದರೆ ಒಂದು ಬ್ರಿಕ್ ಆಗಿರಲಿ, ಅಥವಾ ಏನಪ್ಪ ಅಂತಂದರೆ ಒಂದು ಮೆಟಲ್ ಪೀಸ್ ಆಗಿರಲಿ, ಇಲ್ಲಾಂದರೆ ಯಾವುದೇ ಒಂದು MS ಪ್ಲೇಟ್ ಆಗಿರಲಿ. ಸೊ ಅಲ್ಲಿ ಏನಾಗುತ್ತೆ, ಒಂದು ಕಡೆ ನಾವು ಏನಾದರೂ ಹೀಟನ್ನು ನಾವಲ್ಲಿ ಕೊಡ್ತಾ ಹೋದಾಗ ಇನ್ನೊಂದು ಎಂಡಲ್ಲಿ ಕೂಡ ಏನಾಗುತ್ತೆ, ಹೀಟ್ ನಮಗೆ ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. ಸೊ ಇದನ್ನೇನಂತಂದರೆ ನಾವಿಲ್ಲಿ ಏನು ಮಾಡ್ತೀವಿ, ಇದನ್ನು ಕಂಡಕ್ಷನ್ ಅಂತೀವಿ. ಇಲ್ಲಿ ನಾನು ಏನಂತಾರೆ, ಇಲ್ಲಿ ವಾಟರ್ನ ನಾನು ಇಲ್ಲಿ ತುಂಬಿರೋದಿಲ್ಲ ಇಲ್ಲಿ. ಸೊ ಇದನ್ನು ವಿತೌಟ್ ವಾಟರ್ ಅಂದರೆ ಒಂದು ಖಾಲಿ ಒಂದು ಟ್ಯೂಬ್ ಏನೋ ನಾನು ಏನು ಮಾಡಿದ್ದೀನಿ, ಇಲ್ಲಿ ಹೀಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಈ ಒಂದು ಹೀಟ್ ಏನಾಗುತ್ತೆ ಅಂತಂದರೆ ಒಂದು ಕಡೆ ಹೀಟ್ ಮಾಡಿದಾಗ ಇನ್ನೊಂದು ಕಡೆ ಹೀಟ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ, ನಾವು ಕಂಟಿನ್ಯೂಸ್ ಆಗಿ ಅದಕ್ಕೆ ಹೀಟ್ ಸಪ್ಲೈ ಮಾಡಿದಾಗ. ಸೊ ಇದೇನಂತಂದರೆ ಇದು ಬಂದುಬಿಟ್ಟು ಅಂದರೆ ಕಂಡಕ್ಷನ್ ಇಲ್ಲಿ. ಸೊ ಇನ್ನೊಂದು ಏನಂತಂದರೆ ಈ ಒಂದು ಕಂಡಕ್ಷನ್ ಅಂದರೆ ಏನು ಅಂತಕ್ಕಂಥ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಸೊ ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಇಲ್ಲಿ ಬಂದುಬಿಟ್ಟು ಕನ್ವೆಕ್ಷನ್ ಅಂತಂದರೆ ಏನು ಡಿಫ್ರೆನ್ಸ್ ಆಗುತ್ತೆ ಕಂಡಕ್ಷನ್ ಮತ್ತು ಕನ್ವೆಕ್ಷನಲ್ಲಿ ಅಂತಂದರೆ, ಈ ಕಂಡಕ್ಷನಲ್ಲಿ ಬರೀ ನಾವು ಖಾಲಿ ಟ್ಯೂಬನ್ನು ಮಾತ್ರ ತೊಗೊಂಡಿರ್ತೀವಿ. ಅಂದರೆ ಒಂದು ಯಾವುದೊಂದು MS ಟ್ಯೂಬ್ ಆಗಲಿ ಅಥವಾ ಒಂದು ಬಾಯ್ಲರ್ ಟ್ಯೂಬ್ ಆಗಲಿ ತೊಗೊಂಡಿರ್ತೀವಿ ಇಲ್ಲಿ. ಸೊ ಇಲ್ಲೇನೇನಂತಂದರೆ ಒಂದು ಕನ್ವೆಕ್ಷನ್ ಅಂತಂದರೆ ಏನು? ಈ ಕನ್ವೆಕ್ಷನ್ ಅಂದರೆ ನಮಗೇನಾದರೂ ಒಂದು ಖಾಲಿ ಟ್ಯೂಬನ್ನು ತೊಗೊಂಡಾಗ ಅದರೊಳಗಡೆ ಏನು ನೀರು ತುಂಬ್ತೀವಲ್ಲ ಆವಾಗ ಹೀಟ್ ಮಾಡಬೇಕು. ಅಂದರೆ ಒಂದು ಟ್ಯೂಬ್ ಒಳಗಡೆ ನೀರು ತೆಗೆದುಕೊಂಡು ಅದನ್ನು ಹೀಟ್ ಮಾಡಿದಾಗ ಏನಂತಂದರೆ ನಮಗೆ ಕನ್ವೆಕ್ಷನ್ ಅನ್ನುವಂಥ ಪ್ರೊಸೆಸ್ ಬರುತ್ತೆ ಇಲ್ಲಿ. ಸೊ ಹೆಂಗಾಗುತ್ತೆ ಅಂತಂದರೆ ಇವಾಗ ಇಲ್ಲಿ ನೋಡ್ತಿದ್ದೀರಾ ನೋಡಿ, ಇನಿಷಿಯಲಿ ಏನಂತಂದರೆ ಇದೊಂದು ಖಾಲಿ ಇತ್ತು ಟ್ಯೂಬ್. ಇದರೊಳಗಡೆ ನಾನು ಏನು ಮಾಡಿದೆ, ಇಲ್ಲಿ ನೀರನ್ನ ತುಂಬಿದ್ದೀನಿ. ಅಂದರೆ ಇದು ಬಾಟಮ್ ಸೈಡಿಂದ ಎಲ್ಲ ಏನಿದೆ ನೀರಿದೆ ಇದರಲ್ಲಿ. ಸೊ ನೀರಿರೋದು ಏನಂತಂದರೆ ಅಲ್ಲಿ ಏನಿರುತ್ತೆ, ನಮಗೆ ಡೆನ್ಸಿಟಿ ಯಾವಾಗಲೂ ಹೈಯರ್ ಸೈಡ್ ಇರುತ್ತೆ. ಸೊ ಇನ್ನೇನು ಮಾಡ್ತೀವಿ, ಇದನ್ನು ನಾವು ಹೀಟ್ ಕೊಡ್ತಾ ಹೋಗ್ತೀವಿ. ಇಲ್ಲಿ ಫೈರ್ ತೋರಿಸಿದ್ದೀನಿ ನಿಮಗೆ. ಇಲ್ಲಿ ಹೀಟ್ ಕೊಡ್ತಾ ಹೋದಾಗ ಏನಾಗುತ್ತೆ ಅಂತಂದರೆ, ಮೊದಲು ಈ ಒಂದು ಮೆಟಲ್ ಬಾಡಿ, ಈ ಒಂದು ಮೆಟಲ್ ಸರ್ಫೇಸ್ ಏನಿರುತ್ತಲ್ಲ ಈ ಒಂದು ಟ್ಯೂಬ್ದು, ಇದು ಮೊದಲು ಹೀಟ್ ಆಗ್ತಾ ಬರುತ್ತೆ. ಹೀಟ್ ಆಗ್ತಾ ಬಂದಾಗ ಒಳಗಡೆ ಏನಿರುತ್ತಲ್ಲ ಒಂದು ನೀರು, ಅದಕ್ಕೆ ಏನಾಗುತ್ತೆ ಅಂತಂದರೆ ಈ ಒಂದು ಮೆಟಲ್ ಸರ್ಫೇಸ್ಗೆ ಇರತಕ್ಕಂತಹ ಒಂದು ಹೀಟು ಆ ಒಂದು ವಾಟರ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿ. ಸೊ ಇದೇನಂತಂದರೆ ಸಾಲಿಡ್ ಟು ಲಿಕ್ವಿಡ್. ಅಂದರೆ ಈ ಒಂದು ಹೀಟ್ ಏನು ಟ್ರಾನ್ಸ್ಫರ್ ಆಗ್ತಾ ಇದೆ, ಸಾಲಿಡಿಂದ ನಮಗೆ ಲಿಕ್ವಿಡ್ಗೆ ಹೀಟ್ ಒಂದು ಟ್ರಾನ್ಸ್ಫರ್ ಆಗ್ತಾ ಇದೆ ಇಲ್ಲಿ. ಸೊ ಏನಾಗುತ್ತೆ, ಹೀಟ್ ಟ್ರಾನ್ಸ್ಫರ್ ಆದಾಗ ಒಳಗಡೆ ಇರತಕ್ಕಂತಹ ನೀರು ಏನಾಗುತ್ತೆ ಬರುತ್ತೆ, ನಮಗೆ ಅದು ಕಾಯ್ತಾ ಬರುತ್ತೆ. ಅದು ಕಾಯ್ತಾ ಬಂದಾಗ ಏನಾಗುತ್ತೆ, ಒಂದು ಇವ್ಯಾಪೊರೇಷನ್ ಅಂದರೆ ಒಂದು ಏನಾಗುತ್ತೆ, ಹೈಯರ್ ಡೆನ್ಸಿಟಿ ಇರುವಂತಹ ಒಂದು ವಾಟರ್ ಏನಾಗುತ್ತೆ ಅಂದರೆ ಲೋವರ್ ಡೆನ್ಸಿಟಿ ಕಡೆ ಏನಾಗುತ್ತೆ, ಅದು ಕಡಿಮೆ ಆಗ್ತಾ ಬರುತ್ತೆ. ಆವಾಗ ಏನಾಗುತ್ತೆ, ಈ ವಾಟರ್ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಈ ಕೆಳಗೆ ಇರ್ತಕ್ಕಂಥ ವಾಟರ್ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಮೇಲೆ ಹೋಗ್ತಾ ಬರುತ್ತೆ. ಸೊ ಇದು ಏನಕ್ಕೆ ನಮಗೆ ಒಂದು ವಾಟರ್ ಇಲ್ಲಿ ಕೆಳಗೆ ಇರ್ತಕ್ಕಂಥ ವಾಟರ್ ಮೇಲೆ ಏನಕ್ಕೆ ಹೋಗುತ್ತೆ ಅಂತಂದರೆ, ಇಲ್ಲಿ ಡ್ಯೂ ಟು ಏನಪ್ಪ ಅಂದರೆ ಡೆನ್ಸಿಟಿ ಡಿಫ್ರೆನ್ಸ್ ಆಗುತ್ತೆ. ನಾವು ವಾಟರನ್ನು ಹೀಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಡೆನ್ಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ಮ ವಾಟರ್ ಏನಾಗುತ್ತೆ, ಹೆವಿಯರ್ ವಾಟರ್ ಏನಾಗುತ್ತೆ ಕೆಳಗಡೆ ಉಳಿಯುತ್ತೆ, ಮತ್ತು ಇಲ್ಲಿರ್ತಕ್ಕಂಥ ಒಂದು ಲೈಟರ್ ವೇಟ್ ಏನಿರುತ್ತಲ್ಲ ವಾಟರು ಅದು ಮೇಲೆ ಹೋಗ್ತಾ ಬರುತ್ತೆ. ಸೊ ಅಂದರೆ ಆಲ್ಮೋಸ್ಟ್ ಏನಂದರೆ ಅದು ಸ್ಟೀಮ್ ಕನ್ವರ್ಟ್ ಆಗುವಂಥ ಒಂದು ಪೊಸಿಷನ್ ಬರ್ತಾ ಇರುತ್ತೆ. ಸೊ ಇಲ್ಲಿರ್ತಕ್ಕಂಥ ವಾಟರ್ ಏನು ಮಾಡುತ್ತೆ, ಅವಾಗ ಮತ್ತೆ ವಾಪಸ್ ನಮಗೆ ಸ್ಟೀಮ್ ಡ್ರಮ್ಗೆ ಹೋಗುತ್ತೆ. ಇಲ್ಲಿರ್ತಕ್ಕಂಥ ಒಂದು ಟ್ಯೂಬಲ್ಲಿರ್ತಕ್ಕಂಥ ವಾಟರ್ ಏನು ಮಾಡ್ತಾ ಇರುತ್ತೆ, ನಮಗೆ ಡೌನ್ ಕಮರಿಂದ ವಾಟರ್ ಲ್ಯಾಡ್ ಆಗ್ತಾ ಇರುತ್ತೆ. ಈ ಡೌನ್ ಕಮರಿಂದ ಬರ್ತಕ್ಕಂಥ ವಾಟರ್ ಕೋಲ್ಡ್ ವಾಟರ್ ಇರುತ್ತೆ. ಇದನ್ನು ಏನಪ್ಪ ಅಂದರೆ ನಾವು ಹೀಟ್ ಮಾಡ್ತಾ ಫರ್ನೇಸಲ್ಲಿ ಅಂದರೆ ಈ ಟ್ಯೂಬ್ ಒಳಗಡೆ ಏನಪ್ಪ ಅಂತಂದರೆ ವಾಟರ್ನ ನಾವು ಕುದಿಸೋಕೆ ಶುರು ಮಾಡ್ತೀವಿ. ಅವಾಗ ಏನಾಗುತ್ತೆ, ವಾಟರ್ ಡೆನ್ಸಿಟಿ ಕಡಿಮೆ ಆಗಿಬಿಟ್ಟು ಆ ಕಡಿಮೆ ಆಗಿರುವಂತಹ ಡೆನ್ಸಿಟಿ ವಾಟರ್ ಏನಿರುತ್ತಲ್ಲ ಅದು ಮೇಲೆ ಹೋಗ್ತಾ ಬರುತ್ತೆ. ಸೊ ಬಿಕಾಸ್ ಆಫ್ ಏನಪ್ಪ ಅಂತಂದರೆ ಡೆನ್ಸಿಟಿ ಡಿಫರೆನ್ಸ್ ಏನಾಗುತ್ತೆ ಅಂದರೆ ನಮಗೆ ಅಲ್ಲಿ ಕನ್ವೆಕ್ಷನ್ ಅನ್ನುವಂಥ ಒಂದು ಪ್ರೊಸೆಸ್ಸಲ್ಲಿ ನಡೀತಾ ಬರುತ್ತೆ. ಇದು ಬಂದುಬಿಟ್ಟು ಅಂದರೆ
ಕನ್ವೆಕ್ಷನು. ಇನ್ನು ಮೂರನೇದಾಗಿ ಏನಂತಂದರೆ ಒಂದು ನಮಗೆ ರೇಡಿಯೇಷನ್ ಅಂತ ಬರುತ್ತೆ. ಸೊ ರೇಡಿಯೇಷನ್ ಅಂತಂದರೆ ಏನು, ಇದು ನಾನು ಏನಂದರೆ ಒಂದು ಎಕ್ಸಾಂಪಲ್ ಆಗಿ ತೊಗೊಂಡಿರ್ತೀನಿ. ಇದೊಂದು ವಾಲ್ ಪೆನಲ್ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ರಿಯರ್ ವಾಲ್ ಪೆನಲ್ಲು ಅಥವಾ ರೈಟ್ ಸೈಡ್ ವಾಲ್ ಪೆನಲ್ ಅಥವಾ ಲೆಫ್ಟ್ ಸೈಡ್ ಯಾವುದೋ ಒಂದು ವಾಲ್ ಪೆನಲ್ ಅಂತ ತಿಳ್ಕೊಂಡಿದ್ದೀನ. ಸೊ ಏನಾಗುತ್ತೆ, ಇಲ್ಲಿ ಒಂದು ಟಾಪ್ ಹೆಡ್ರು ಮತ್ತು ಬಾಟಮ್ ಹೆಡ್ರು ನಾನು ತೋರಿಸಿದ್ದೀನಿ ಇಲ್ಲಿ. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಏನಂತಂದರೆ ಇಲ್ಲಿ ಫರ್ನೇಸ್ ಒಳಗಡೆ ನಾವು ಇಲ್ಲಿ ಏನು ಮಾಡಿದ್ದೀವಿ, ಇಲ್ಲಿ ಫೈರಿಂಗನ್ನು ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಸೊ ಫೈರಿಂಗ್ ಮಾಡ್ಕೊಂಡಾಗ ಏನಾಗುತ್ತಂದರೆ ಇಲ್ಲಿ ಇರ್ತಕ್ಕಂತಹ ವಾಲ್ ಟ್ಯೂಬ್ ಏನು ಮಾಡ್ತಾ ಬರುತ್ತೆ, ಅದು ಗರಮ್ ಆಗ್ತಾ ಬರುತ್ತೆ. ಇವಾಗ ನೋಡಿ, ನಾವು ಯಾವುದೋ ಒಂದು ಏನಪ್ಪ ಅಂತಂದರೆ ಒಂದು ಉರಿನ ಬೆಚ್ಚಿ ಕಾಸ್ಕೊತೀವಲ್ಲ, ಸೊ ಅದು ಹೆಂಗಾಗುತ್ತೆ, ನಮ್ಮ ಕೈಗಳೆಲ್ಲ ಬೆಚ್ಚಿ ಹೆಂಗಾಗುತ್ತೆ ಅಂತಂದರೆ ಅಲ್ಲಿ ಇರ್ತಕ್ಕಂಥ ಹೀಟ್ ಏನಾಗುತ್ತೆ, ರೇಡಿಯೇಷನ್ ಮುಖಾಂತರ, ಒಂದು ಗಾಳಿಯ ಮುಖಾಂತರ ಏನಾಗುತ್ತೆ, ನಮಗದು ತಾಕಿದಾಗ ಏನಾಗುತ್ತೆ ಅಂದರೆ ನಮಗೆ ಒಂದು ಹೀಟ್ ಅನ್ನೋದನ್ನು ನಾವಿಲ್ಲಿ ಒಂದು ಏನಾದರೆ ಫೀಲ್ ಆಗ್ತೀವಿ ನಾವು. ಸೊ ಅದೇ ರೀತಿ ಏನಂತಂದರೆ ಈ ಒಂದು ಟ್ಯೂಬ್ ಏನಿರುತ್ತಲ್ಲ, ಇಲ್ಲಿ ಈ ಫರ್ನೇಸ್ ಒಳಗಡೆ ಇರ್ತಕ್ಕಂತಹ ಹೀಟ್ ಏನಪ್ಪ ಅಂತಂದರೆ ಅಲ್ಲಿ ಏನಂತಂದರೆ ಒಂದು ನ್ಯಾಚುರಲ್ ಡ್ರಾಫ್ಟ್ ಇರುತ್ತೆ. ಫಸ್ಟಲ್ಲಿ ನಾವು ಯಾವುದೇ ರೀತಿಯಾದಂಥ IDFD ಏನು ಸ್ಟಾರ್ಟ್ ಮಾಡಿರೋದಿಲ್ಲ. ಸೊ ಏನಾಗುತ್ತೆ, ಒಂದು ನ್ಯಾಚುರಲ್ ಡ್ರಾಫ್ಟ್ ಮುಖಾಂತರ ಇಲ್ಲಿ ಇರ್ತಕ್ಕಂತಹ ಒಂದು ಏನಪ್ಪ ನಾವು ಫೈರಿಂಗ್ ಮಾಡಿರ್ತೀವಲ್ಲ, ಔಟ್ ಫೈರಿಂಗ್ ಆಗಲಿ, ಅದರಲ್ಲಿ ಇರ್ತಕ್ಕಂಥ ಹೀಟನ್ನು ಏನು ಮಾಡ್ತೀವಿ ನಾವು, ಹೀಟ್ ಏನಾಗುತ್ತೆ ಇಲ್ಲಿ ಈ ಟ್ಯೂಬ್ ಸರ್ಫೇಸ್ ಮೇಲೆ ಏನಾಗುತ್ತೆ, ಹೀಟ್ ಆಗುತ್ತೆ. ಸೊ ಅದಾಗಿ ಏನಾಗುತ್ತೆ, ಏನೋ ಒಳಗಡೆ ಇರ್ತಕ್ಕಂತಹ ನೀರು ಏನು ಮಾಡುತ್ತೆ, ಒಂದು ಸರ್ಟನ್ ಟೆಂಪ್ರೇಚರ್ ಏನಪ್ಪ ಅಂತಂದರೆ ರೈಸ್ ಆಗ್ತಾ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಏನಂದರೆ ನಮಗೆ ರೇಡಿಯೇಷನ್ನು, ಅಂದರೆ ಒಂದು ರೇಡಿಯೇಷನ್ ಮುಖಾಂತರ, ಒಂದು ಏನಪ್ಪ ಅಂದರೆ ಯಾವುದೋ ಒಂದು ಮಾಧ್ಯಮದ ಮುಖಾಂತರ ಅದೇನಾಗುತ್ತೆ ನಮಗೆ ಹೀಟ್ ಏನಂದರೆ ಈ ವಾಲ್ ಟ್ಯೂಬ್ ಮೇಲೆ ಏನಪ್ಪ ಅಂತಂದರೆ ಬರುತ್ತೆ. ಇನ್ನೊಂದು ಏನಂತಂದರೆ ನಮಗೆ ಇಲ್ಲಿ IDFD SA ಮುಖಾಂತರ ಏನು ಮಾಡ್ತೀವಿ ನಾವು, ಬಗ್ಯಾಸನ್ನು ತೆಗೆದುಕೊಂಡು ಈ ಒಂದು ಏನಪ್ಪ ಅಂದರೆ ಈ ಒಂದು 3 ಪ್ರೊಸೆಸ್ಸಿಂದ ಒಂದು ಏನಂದರೆ ಕಂಡಕ್ಷನ್ನು, ಕನ್ವೆಕ್ಷನ್ನು, ರೇಡಿಯೇಷನು, ಈ 3 ಪ್ರೊಸೆಸ್ ಮುಖಾಂತರ ಏನಂತಂದರೆ ನಾವು ಸ್ಟೀಮ್ ಜನ್ರೇಷನ್ನ ಒಂದು ಏನಪ್ಪ ಅಂತಂದರೆ ಜನ್ರೇಷನ್ ಮಾಡೋಕೆ ಏನಂದರೆ ಈ ಒಂದು 3 ಪ್ರೊಸೆಸ್ಗಳಲ್ಲಿ ತುಂಬಾ ಸಹಾಯ ಮಾಡುತ್ತೆ ಅಂತಕ್ಕಂಥ ನಾನು ಇಲ್ಲಿ ಮಾತನ್ನು ತಿಳಿಸ್ಕೊಡ್ತೀನಿ. ಸೊ ಇನ್ನೊಂದು ಏನಂತಂದರೆ ಒಂದು ಎಕ್ಸಾಂಪಲ್ ಆಗಿ ಏನಂತಂದರೆ ನಾನು ಒಂದು ನಮ್ಮ ಮನೆಯಲ್ಲೇ ಒಂದು ಗ್ಲಾಸ್ ಆಫ್ ವಾಟರ್ ಏನು ಮಾಡ್ತೀನಿ ನಿಮಗೆ ನಾನಿಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ, ಬನ್ನಿ. ಸೊ ಇವಾಗ ಏನಂತಂದರೆ ಆ ಒಂದು ಕಂಡಕ್ಷನ್ನು, ಕನ್ವೆಕ್ಷನ್ನು ಮತ್ತು ರೇಡಿಯೇಷನ್ನ ನೀವು ಏನಂತಂದರೆ ಒಂದು ಸಿಂಪಲ್ ಒಂದು ಏನಪ್ಪ ಅಂತಂದರೆ ಮನೆಯಲ್ಲಿ ಗ್ಯಾಸ್ ಮುಖಾಂತರ ಈ ಒಂದು ಏನಂತಂದರೆ ಒಂದು ಖಾಲಿ ಗ್ಲಾಸನ್ನು ನಾನು ಇಟ್ಟಿದ್ದೀನಿ. ಅಂದರೆ ಇದೇನಂದರೆ ಫಸ್ಟ್ ಬಂದುಬಿಟ್ಟು ಏನಂದರೆ ಒಂದು ಖಾಲಿ ಟ್ಯೂಬ್ ಅಂದ್ಕೊಳ್ಳಿ, ಇದರೊಳಗಡೆ ನಾನು ಯಾವುದೇ ರೀತಿಯಾದಂಥ ನೀರನ್ನು ಮಿಕ್ಸ್ ಮಾಡಿಲ್ಲ ಇಲ್ಲಿವರೆಗೂ. ಸೊ ಏನಾಗುತ್ತಂದರೆ ಇವಾಗ ನೋಡಿ, ನಾನು ಇಲ್ಲಿ ಇಟ್ಟಿದ್ದೀನಿ, ಇಟ್ಬಿಟ್ಟು ಏನಂದರೆ ನಾನು ಇಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡ್ತೀನಿ. ಇವಾಗ ನೋಡಿ, ಓಕೆ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಏನಂತಂದರೆ ಇವಾಗ ನಾನು ಇಲ್ಲಿ ಗ್ಯಾಸನ್ನು ಆನ್ ಮಾಡಿದ್ದೀನಿ. ಸೊ ಏನಾಗ್ತಾಯಿದೆ ಅಂತಂದರೆ ನಾವು ಇಲ್ಲಿ ಇದೇನು ಗ್ಯಾಸ್ ಇದೆಯಲ್ಲ, ಇವಾಗ ಇದನ್ನು ನಾವು ಫರ್ನೇಸ್ ಒಳಗಡೆ ನಾವು ಫೈರಿಂಗ್ ಮಾಡಿದ್ದೀವಿ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇವಾಗ ಈ ಒಂದು ಬಾಟಮ್ ಸೈಡೇ ನಮಗೆ ಮೆಟಲ್ ಹೀಟ್ ಆಗ್ತಾ ಬರುತ್ತೆ. ಇದೇ ಒಂದು ಹೀಟ್ ಏನಾಗ್ಬಿಡುತ್ತೆ, ನಮಗೆ ಇವಾಗ ಕೋಲ್ಡ್ ಇರುತ್ತೆ, ಫಸ್ಟಲ್ಲಿ ಮುಟ್ಟೋಕ್ಕಾಗುತ್ತೆ, ಆಮೇಲೆ ಒಂದು 5 ನಿಮಿಷ ಆದಮೇಲೆ ಏನಾಗ್ಬಿಡುತ್ತೆ, ಇದು ಪೂರ ಹೀಟಾಗಿರುತ್ತೆ. ಇದು ಬಂದುಬಿಟ್ಟು ಏನಂದರೆ ಇದು ಕಂಡಕ್ಷನ್ ಪ್ರೊಸೆಸ್ ಇಲ್ಲಿ. ಸೊ ಇದು ನೋಡ್ತಾ ಇದ್ದಿಲ್ಲ, ನಮಗೂ ಏನಂದರೆ ಒಂದು ಖಾಲಿ ಟ್ಯೂಬನ್ನು ನಾವು ಏನು ಮಾಡ್ತಾಯಿದ್ದೀವಿ, ಇಲ್ಲಿ ಬರೀ ಫೈರನ್ನು ಮಾಡ್ತಾಯಿದ್ವಿ. ಸೊ ಒಂದು ಕಡೆ ಹೀಟ್ ಮಾಡಿದಾಗ ಇನ್ನೊಂದು ಕಡೆ ಏನಾಗುತ್ತೆ, ಇಲ್ಲಿ ಹೀಟು ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. ಸೊ ಏನಾಗಿದೆ, ಇಲ್ಲಿರ್ತಕ್ಕಂಥ ಹೀಟ್ ನಮ್ಗೆ ಏನಾಗ್ಬಿಡುತ್ತೆ, ಕಂಟಿನ್ಯೂಸ್ ಆಗಿ ಇಲ್ಲಿವರೆಗೂ ಬರುತ್ತೆ. ಸೊ ಇದು ಬಂದಿಟ್ಟಂದರೆ ಇದು ನಮಗೆ ಕಂಡಕ್ಷನ್ ಪ್ರೋಸೆಸ್ ಇದು. ಸೊ ಈ ಒಂದು ಕಂಡಕ್ಷನ್ ಪ್ರೋಸೆಸ್ಸಲ್ಲಿ ಏನು ಮಾಡ್ತೀವಿ ಅಂದರೆ ನೆಕ್ಸ್ಟು ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಇಲ್ಲಿ ವಾಟರ್ನ ಆ್ಯಡ್ ಮಾಡ್ಕೊತೀನಿ ಇದರಲ್ಲಿ ನೋಡಿ. ಓಕೆ, ಯಾಕಂದರೆ ಇವಾಗ ಕಾಯ್ದಿರ್ತಕ್ಕಂತಹ ಒಂದು ಗ್ಲಾಸ್ ಇರೋದ್ರಿಂದ ಏನಾಯಿತು, ನಾನು ಸಡನ್ನಾಗಿ ವಾಟರ್ ಹಾಕಿದಾಗ ಅಲ್ಲಿ ಒಂದು ಹೀಟ್ ಶಾಕ್ ಅಂತಲೇ ಅಂತೀವಿ. ಸೊ ಆ ರೀತಿ ಏನಾಗುತ್ತೆ, ಒಂದು ಒಳಗಡೆ ಏನಾಗಿರುತ್ತೆ ನಮಗೆ ಕೋಲ್ಡ್ ಏರ್ ಇರುತ್ತೆ, ಆಮೇಲೆ ನಾನು ಕೋಲ್ಡ್ ನೀರು ಹಾಕಿಬಿಟ್ಟಿರ್ತೀನಿ ಅಲ್ಲಿ. ಸೊ ಅದು ಹಾಕಿದಾಗ ಏನಾಗುತ್ತೆ, ಈ ಒಂದು ಸೌಂಡ್ ಅನ್ನೋದು ಅಲ್ಲಿ ಒಂದು ಕ್ರಿಯೇಟ್ ಆಗಿಬಿಡುತ್ತೆ. ಅಲ್ಲಿ ಇಮಿಡಿಯೇಟಾಗಿ ಏನಾಗ್ಬಿಡುತ್ತೆ, ನಮ್ಮದು ಮೆಟಲ್ ಸರ್ಫೇಸಲ್ಲಿ ತಣ್ಣಗಾಗ್ಬಿಡುತ್ತೆ. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇಲ್ಲಿ ನೋಡಿ, ನಾನು ಇವಾಗ ಈ ಫರ್ನೇಸ್ ಇದೊಂದು ಏನಿದೆಲ್ಲ, ಈ ಫರ್ನೇಸಲ್ಲಿ ನಾನು ಹೀಟನ್ನು ಜಾಸ್ತಿ ಮಾಡ್ಕೊತೀನಿ, ಅಂದರೆ ವುಡ್ ಫೈರಿಂಗ್ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಸೊ ವುಡ್ ಫೈರಿಂಗ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ನೀರು ಹಾಕಿದ್ದೀನಿ ಇವಾಗ. ಸೊ ನೀರೇನು ಮಾಡುತ್ತೆ, ಇವಾಗ ಈ ಒಂದು ಮೆಟಲ್ ಟೆಂಪ್ರೇಚರ್ ಆಲ್ರೆಡಿ ನಮಗೆ ಇವಾಗ ಏನಂದರೆ ಮೆಟಲ್ ಟೆಂಪ್ರೇಚರ್ ಬಂದಿದೆ ಇವಾಗ ಇಲ್ಲಿ. ಸೊ ಈ ಮೆಟಲ್ ಟೆಂಪ್ರೇಚರಿಂದ ಒಳಗಡೆ ನೀವು ನೋಡ್ತಾ ಇದ್ರೆ ಇಲ್ಲಿ ಬಬಲ್ಸ್ ಫಾರ್ಮೇಷನ್ ಆಗ್ತಾಯಿದೆ, ನೋಡ್ತಾ ಇದ್ದೀರಲ್ಲ, ಒಳಗಡೆ ಬಬಲ್ಸ್ ಫಾರ್ಮೇಷನ್ ಆಗ್ತಾಯಿದೆ. ಸೊ ಇದರ ಅರ್ಥ ಏನಂತಂದರೆ ಇಲ್ಲಿ ನಮಗೆ ಒಳಗಡೆ ಏನಪ್ಪ ಅಂತಂದರೆ ಒಂದು ಸ್ಟೀಮ್ ಫಾರ್ಮಿಂಗ್ ಪ್ರೊಸೆಸ್ ಏನಾಗ್ತಾಯಿದೆ ಇಲ್ಲಿ ನಡೀತಾ ಇದೆ ಅಂತ ಅರ್ಥ ಅಲ್ಲಿ. ಸೊ ಏನಾಗುತ್ತೆ, ಹೆವಿಯರ್ ವಾಟರ್ ಏನಾಗುತ್ತೆ ಅಲ್ಲೇ ಉಳ್ಕೊಂಡ್ಬಿಡುತ್ತೆ, ಮತ್ತು ವಾಟರ್ ಏನು ನಮಗೆ ಜಾಸ್ತಿ ಹೀಟನ್ನು ತೆಗೆದುಕೊಳ್ಳುತ್ತಲ್ಲ, ಆ ಒಂದು ವಾಟರ್ ಏನು ಮಾಡುತ್ತೆ, ಇಲ್ಲಿ ಮೇಲ್ಗಡೆ ಆಗಿ ಇವ್ಯಾಪರೇಷನ್ ಆಗೋಕ್ಕೆ ಶುರು ಮಾಡುತ್ತೆ. ಸೊ ಇದು ಬಂದುಬಿಟ್ಟು ಏನಂದರೆ ಇದೊಂದೇನೆಂದರೆ ಇದು ಒಂದು ನಮಗೆ ಕನ್ವೆಕ್ಷನ್ ಪ್ರೊಸೆಸ್ ಅಂತ ಹೇಳ್ತೀವಿ ನಾವು. ಏನಾಗ್ಬಿಡುತ್ತೆ ಇಲ್ಲಿ ಇದರಲ್ಲಿ ಈ ಒಂದು ಗ್ಲಾಸಲ್ಲಿ ಇರ್ತಕ್ಕಂಥ ಒಂದು ಹೀಟ್, ಈ ಒಂದು ಮೆಟಲ್ ಸರ್ಫೇಸಲ್ಲಿ ಇರ್ತಕ್ಕಂಥ ಹೀಟ್ ಏನು ಮಾಡುತ್ತೆ ನಮಗೆ, ಅದು ವಾಟರಿಗೆ ಟ್ರಾನ್ಸ್ಫರ್ ಆಗ್ತಾಯಿದೆ ಇಲ್ಲಿ. ಸೊ ಏನಾಗುತ್ತೆ,
ವಾಟರು ಕೂಡ ಒಂದು ಏನಾದರೂ ಹೀಟ್ ಅಬ್ಸರ್ವ್ ಮಾಡ್ಕೊಂಡಲ್ಲಿ ಏನಾಗುತ್ತೆ ಒಂದು ಸ್ಟೀಮ್ ಕನ್ವರ್ಷನ್ ಪ್ರೊಸೆಸ್ಗೆ ಏನಾಗುತ್ತೆ ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಲ್ಲಿ. ಸೊ ಇದೇ ಏನಾಗುತ್ತೆ ಅಂದರೆ ಇಲ್ಲಿರ್ತಕ್ಕಂಥ ಇಲ್ಲಿ ನೋಡಿ ಇಲ್ಲಿ ಬರ್ತಕ್ಕಂಥ ಹಬೆ ಏನಿದೆಯಲ್ಲ ಈ ಹಬೆ ಏನು ಮಾಡುತ್ತೆ ಅಂತಂದರೆ ನಮಗೆ ಮುಂದೆ ಅದು ವಾಪಸ್ ಏನಾಗುತ್ತೆ ಅಂದರೆ ನಮಗೆ ಸ್ಟೀಮ್ ಡ್ರಮ್ಮಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇನ್ನೇನು ಬಂದಂದರೆ ರೇಡಿಯೇಷನ್ ಹೆಂಗೆ ಇವಾಗ ನೋಡಿದ್ದೀನಿ ರೇಡಿಯೇಷನ್ ಹೆಂಗೆ ಆಗುತ್ತೆ ಅಂತಂದರೆ ಇವಾಗ ನೋಡಿ ನಮಗೆ ಇದೇನು ಅಂತಂದರೆ ಇಲ್ಲಿದೆ ಅಂದ್ಕೊಳ್ಳಿ, ಇಲ್ಲಿದೆ ಇವಾಗ. ಸೊ ಏನಂತಂದರೆ ಇಲ್ಲಿರ್ತಕ್ಕಂತಹ ಒಂದು ಹೀಟ್ ಏನಾಗುತ್ತೆ ಇಲ್ಲಿ ತಾಗ್ತಾ ಬರುತ್ತೆ. ಅಂದರೆ ನಾನು ಡೈರೆಕ್ಟಾಗಿ ಅಲ್ಲಿ ಹೀಟ್ ಮಾಡ್ತಾ ಇಲ್ಲಿ ಸ್ವಲ್ಪ ಡಿಸ್ಟೆನ್ಸನ್ನು ನಾನು ಇಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಿದ್ರೆ ನಾನು ಇವಾಗ ಏನು ಮಾಡ್ತೀನಿ ಫರ್ನೇಸಲ್ಲಿ ಫೈರಿಂಗ್ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಸೊ ಈ ವಾಟರ್ ಏನಾಗುತ್ತೆ ಅಂದರೆ ಇಲ್ಲಿರ್ತಕ್ಕಂಥ ಹೀಟನ್ನು ಒಂದು ನಮ್ಮ ಗಾಳಿಯ ಮಾಧ್ಯಮದ ಮುಖಾಂತರ ಏನು ಮಾಡ್ತಾ ಇದೆ ಇಲ್ಲಿ ಈ ಒಂದು ಮೆಟಲ್ ಸರ್ಫೇಸ್ಗೆ ಇಲ್ಲಿ ಟಚ್ ಆಗ್ತಾಯಿದೆ. ಸೊ ಇದು ಏನಂತಂದರೆ ಬಂದ್ಬಿಟ್ಟು ನಮಗೆ ರೇಡಿಯೇಷನ್ ಅಂತ ಅರ್ಥ ಆಗುತ್ತೆ ಇಲ್ಲಿ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ಏನಂತಂದರೆ ಒಂದು ಕಂಡಕ್ಷನ್ನು ಕನ್ವೆಕ್ಷನ್ನು ಮತ್ತು ರೇಡಿಯೇಷನ್ನು ವರ್ಕ್ ಆಗುತ್ತೆ ಒಂದು ಬಾಯ್ಲರ್ಲಿ ಅಂತಕ್ಕಂಥದ್ದನ್ನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಟ್ಟಿರ್ತೀನಿ ಅಂದ್ಕೊಂಡಿದ್ದೀನಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ನನಗೆ ತಿಳಿಸ್ಬಹುದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.